ಇವತ್ತು ನಾವು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀವಿ. ಅದಕ್ಕೆ ಪುಡಿ ಹಾಕಕ್ಕೆ ಜೀರಿಗೆ ಒಂದು 2 ಚಮಚ, ಅಂದರೆ ದೊಡ್ಡ ಚಮಚದಲ್ಲಿ 2 ಚಮಚ ಹಾಕಬೇಕು. ಸ್ವಲ್ಪ ಮೆಣಸು, ಸ್ವಲ್ಪ ಒಂದು ಅರ್ಧ ಚಮಚ ಮೆಂತ್ಯ, ಕೊತ್ತಂಬರಿ ಬೀಜ ಒಂದು 4 ಚಮಚ, ಒಣಮೆಣಸಿನ್ಕಾಯಿ ಒಂದು 20 ಮೆಣಸಿನ್ಕಾಯಿ ತಗೊಂಡಿದ್ದೀವಿ. ಇಷ್ಟು ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಒಂದು 2 ಚಮಚ, ಕಡಲೆಬೇಳೆ ಒಂದು 3-4 ಚಮಚ ಹಾಕೋತೀವಿ. ಅದ್ರ ಜೊತೆಗೆ ಕರಿ ಎಳ್ಳು ಹಾಕ್ತಾ ಇದ್ದೀವಿ. ಆಮೇಲೆ ಹುಣಸೆ ಹಣ್ಣು ಕಿವಿಚ್ಕೊಂಡಿದ್ದೀವಲ್ಲ, ಅದಕ್ಕೆ ಬೆಲ್ಲ ಬೇಕು. ಬೆಲ್ಲ ಒಂದು ದೊಡ್ಡ ಉಂಡೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹುಣಸೆ ಹಣ್ಣು ಎಷ್ಟು ಬೇಕಜ್ಜಿ? ಒಂದು 300 ಗ್ರಾಮ್ ಬೇಕು. ಸರಿ. ಇದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ರಸ ತೆಕ್ಕೊಂಡಿದ್ದೀವಿ. ಒಣಮೆಣಸಿನ್ಕಾಯಿ ಹಾಕ್ತಾ ಇದೀವಿ ಬಾಂಡ್ಲೆಗೆ. ಎಲ್ಲ ಡ್ರೈ ಆಗಿ ಹುರ್ಕೋಬೇಕು. ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸು, ಸಾಸಿವೆ, ಮೆಂತ್ಯ, ಎಳ್ಳು ಎಲ್ಲ ಹಾಕೊಂಡು ಹುರಿದಿಟ್ಕೋತೀವಿ. ಇವಾಗ ಕಡಲೆಬೇಳೆ ಹಾಕೋತಾ ಇದೀವಿ. ಆ ಕಡಲೆಬೇಳೆ ಡ್ರೈ ಆಗಿ ಹುರಿಬೇಕು. ಸ್ವಲ್ಪ ಆದ್ಮೇಲೆ ಉದ್ದಿನಬೇಳೆ ಹಾಕೊಂಡ್ರೆ 2 ಸರಿ ಹೊಂದುತ್ತೆ. ಇಲ್ಲದೇ ಇದ್ರೆ ಉದ್ದಿನಬೇಳೆ ಆಗೋಗುತ್ತೆ, ಕಡಲೆಬೇಳೆ ಆಗೇ ಇರಲ್ಲ. ಅದಕ್ಕೆ ಬೇರೆ ಬೇರೆ ಹಾಕೊಂಡು ಹುರಿತೀವಿ. ಉದ್ದಿನಬೇಳೆ ಹಾಕ್ತಾ ಇದೀವಿ. ಉದ್ದಿನಬೇಳೆ ಕಡಲೆಬೇಳೆ 2 ಹುರಿದು ಒಂದು ತಟ್ಟೆಗೆ ಎತ್ತಿಟ್ಕೋತೀವಿ. ಇಟ್ಟಿದ್ದೀವಿ. ಬಾಣಲೆ ಕಾಯಿದ ತಕ್ಷಣನೇ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಅದಕ್ಕೆ ಇಂಗು, ಸಾಸಿವೆ ಹಾಕೋದು. ಅದಕ್ಕೆ ಇಂಗು, ಸಾಸಿವೆ ಹಾಕಬೇಕು. ಇವಾಗ ಅರಿಶಿನ ಹಾಕ್ಬೇಕು. ಅದಕ್ಕೆ ಕರಿಬೇವು ಹಾಕಬೇಕು. ಆಮೇಲೆ ಒಂದೇ ಒಂದು ಒಣಮೆಣಸಿನ್ಕಾಯಿ ಇದ್ರೆ ಹಾಕ್ಬೋದು, ಇದ್ರೆ ಬೇಡ. ಸಾಕು. ಇವಾಗ ಹಿಂಡಿರೋದು ಹುಣಸೆ ಹಣ್ಣಿನ ರಸನ ಅದಕ್ಕೆ ಹಾಕ್ಬೇಕು. ಹಾಕ್ಬಿಡೋದು. ಒಂದು ಉಂಡೆ ತಗೊಂಡಿದ್ದೀವಿ, ಅದಷ್ಟನ್ನು ಜಜ್ಕೊಂಡಿದ್ದೀವಿ. ಅದನ್ನ ಹುಣಸೆ ರಸಕ್ಕೆ ಹಾಕ್ಬಿಡೋದು. ಗ್ರೈಂಡ್ ಮಾಡ್ಕೊಂಡಿದ್ದ ಪುಡಿನ ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಬೇಕದು. ಮಿಕ್ಸ್ ಆದ್ಮೇಲೆ ಅದಕ್ಕೆ ಎಷ್ಟು ಬರುತ್ತೆ ನೋಡ್ಕೊಂಡು ಉಪ್ಪು ಹಾಕ್ಬೇಕು. ಈ ಗೊಜ್ಜು ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು 6 ತಿಂಗಳಾದ್ರೂ ಏನೂ ಆಗಲ್ಲ. ಇದನ್ನ ನಾವು ಯಾವಾಗ ಅನ್ನ ಕಲಿಸ್ಬೇಕು ಅಂತೀವೋ ಅವಾಗ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಗೊಜ್ಜು ಹಾಕ್ಬಿಡ್ಬೇಕು. ಅವಾಗ ಅನ್ನಕ್ಕೆ ಹಾಕಿ ಕಲಿಸ್ಬೋದು.